ಜಮ್ಮು ಕಾಶ್ಮೀರದಲ್ಲೂ ಕೂಡ ಇಂಡಿಗೆ ಮುನ್ನಡೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎನ್ಸಿ 16, ಕಾಂಗ್ರೆಸ್ 5, ಬಿಜೆಪಿ 15, ಪಿಡಿಪಿ 3, ಇತರರು 3 ಸ್ಥಾನದಲ್ಲಿ ಮುನ್ನಡೆ ಕಾಯ್ದಿರಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದ ಫಲಿತಾಂಶ ಏನಾಗಬಹುದು ಅನ್ನುವಂತ ಕುತೂಹಲದ ಬೆನ್ನಿಗೆ ಮತ ಎಣಿಕೆ ಕಾರ್ಯ ಆರಂಭ ಆದಂತ ಹೊತ್ತಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದಿರಿಸಿಕೊಂಡಿದೆ. ಯಾವ್ಯಾವಲ್ಲಿ ಎಷ್ಟು ಸ್ಥಾನಗಳು, ಯಾವ ಪಕ್ಷ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಬಟ್ ನಂಗೆ ಬಹಳ ಆಶ್ಚರ್ಯ ಆಗೋದು ಆರ್ಟಿಕಲ್ 370 ರದ್ದಾದ ಬಳಿಕ ಜನರ ಮನಸ್ಥಿತಿ ಬದಲಾವಣೆ ಆಗಿಲ್ಲ ಅಂತ. ಅಂದ್ರೆ 370ನೇ ಬೇಕಾಗಿತ್ತು, ವಿಶೇಷ ಸ್ಥಾನಮಾನನೇ ಬೇಕಾಗಿತ್ತು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಇಲ್ಲ, ಅದು ಹೇಳ್ತೀನಿ. ಯಾಕೆಂದ್ರೆ ಬಹಳ ಮುಖ್ಯವಾಗಿ ಏನಂತಂದ್ರೆ, ಈ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಆಯಾಯ ರಾಜ್ಯಗಳಿಗೆ ಒಂದೋ ಭಾರತದ ಜೊತೆ ಸೇರ್ಬೋದು, ಒಂದೋ ಪಾಕಿಸ್ತಾನದ ಜೊತೆ ಸೇರ್ಬೋದು, ಇಲ್ಲ ಸ್ವತಂತ್ರವಾಗಿ ಇರಬಹುದು ಅಂತ ಹೇಳಿರುತ್ತೆ. 5 ಸಂಸ್ಥಾನಗಳು ಸ್ವತಂತ್ರವಾಗಿರೋದಕ್ಕೆ ಜುನಾಗಢ, ಹೈದರಾಬಾದ್ ಇದೆಲ್ಲ ನಾವು ಸ್ವತಂತ್ರವಾಗಿರ್ತೀವಿ ಅಂತ ಹೇಳುತ್ತೆ. ಈವನ್ ಕಾಶ್ಮೀರ್, ಜುನಾಗಢ, ಹೈದರಾಬಾದನ್ನು ಪಟೇಲರು ಸೇರಲೇಬೇಕು ಅಂತೇಳಿ ಸೇರಿಸ್ಕೊಂಡ್ಬಿಡ್ತಾರೆ ಬ್ರಿಟಿಷರ ವಿರುದ್ಧವಾಗಿ. ಅದು ಭಾರತ ಇವತ್ತು ಉಳಿಯೋದಕ್ಕೆ ಸಾಧ್ಯವಾಯಿತು. ಜಮ್ಮು ಕಾಶ್ಮೀರದಲ್ಲಿ ಏನಾಗುತ್ತೆ, ಹರಿಸಿಂಗ್ ಅನ್ನೋನು ಅಲ್ಲಿಯ ರಾಜ ಆಗಿರ್ತಾನೆ. ಆ ಕಡೆಯಿಂದ ಪಾಕಿಸ್ತಾನಿಗಳ ಕಿರಿಕಿರಿಗಳು ಜಾಸ್ತಿ ಆಗತ್ತೆ. ಆಗ ಹರಿಸಿಂಗ್ ಬಂದು ಸರೆಂಡರ್ ಆಗ್ತಾನೆ ಭಾರತಕ್ಕೆ. ಸರೆಂಡರ್ ಆಗುವಾಗ ನೆಹರು ಆ್ಯಂಡ್ ಪಟೇಲರು ಸಹಾಯ ಮಾಡ್ತಾರೆ. ಆಮೇಲೆ ಅದು ಬೇರೆ ಬೇರೆ ಕಾರಣಗಳಿಗಾಗಿ ಅದು ಈ ಫಾರೂಕ್ ಅಬ್ದುಲ್ಲಾ ಅವರ ತಂದೆ ಶೇಖ್ ಅಬ್ದುಲ್ಲಾನ ಅಲ್ಲಿಯ ಮುಖ್ಯಮಂತ್ರಿನಾಗಿ ಮಾಡ್ತಾರೆ. ಇದೆಲ್ಲವೂ ಕೂಡ ಸ್ವಲ್ಪ ಬೇರೆ ಬೇರೆ ಕಾರಣದಲ್ಲಿ ಅವಾಂತರಗಳಿಗೆ ಕಾರಣವಾಗುತ್ತೆ. ಕಾಶ್ಮೀರಂ CM ಅಭ್ಯರ್ಥಿ ಆಗಿರೋ ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಅವರ ಮಗ, ಶೇಖ್ ಅಬ್ದುಲ್ಲಾ ಅವರ ಮೊಮ್ಮಗ. ಈಗ ಜಸ್ಟ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಗರ್ಬಾಲ್, ಬುಡ್ಗಾಮ್ನಲ್ಲಿ ಒಮರ್ಗೆ ಮುನ್ನಡೆ. ಕಾಶ್ಮೀರ CM ಅಭ್ಯರ್ಥಿ ಆಗಿದ್ದಾರೆ. 2 ಕ್ಷೇತ್ರದಲ್ಲೂ ಒಮರ್ ಅಬ್ದುಲ್ಲಾಗೆ ಮುನ್ನಡೆ. ಇವರ ತಂಗಿಯನ್ನು ಸಚಿನ್ ಪೈಲಟ್ ಮದುವೆ ಆಗಿದ್ರು. ಈಗ ಡಿವೋರ್ಸ್ ಆಗಿದೆ. ಐತಿ ಗರ್ಬಾಲ್, ಬುಡ್ಗಾಮ್ನಲ್ಲಿ ಕಾಶ್ಮೀರ CM ಅಭ್ಯರ್ಥಿ ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ ನೋಡಿ, NC ಅಂತ ಬರ್ತಾ ಇದೆಯಲ್ಲ, ನ್ಯಾಷನಲ್ ಕಾನ್ಫರೆನ್ಸ್ 16 ಸೀಟ್ಗಳನ್ನು ಗೆದ್ದುಕೊಂಡಿದೆ. ಕಾಂಗ್ರೆಸ್ 6 ಸೀಟ್ಗಳನ್ನು ಗೆದ್ದುಕೊಂಡಿದೆ. ಈಗಲೂ ದೊಡ್ಡ ಮಟ್ಟದಲ್ಲಿ ಏನಾಗಿಲ್ಲ. ಅವರು 16 ಪ್ಲಸ್ ಬಿಜೆಪಿ ಏಕಮೇವ 20 ಇದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಇಂಡಿಗೆ ಮುನ್ನಡೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎನ್ಸಿ 16, ಕಾಂಗ್ರೆಸ್ 5, ಬಿಜೆಪಿ 15, ಪಿಡಿಪಿ 3, ಇತರರು 3 ಸ್ಥಾನದಲ್ಲಿ ಮುನ್ನಡೆ ಕಾಯ್ದಿರಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದ ಫಲಿತಾಂಶ ಏನಾಗಬಹುದು ಅನ್ನುವಂಥ ಕುತೂಹಲದ ಬೆನ್ನಿಗೆ ಮತ ಎಣಿಕೆ ಕಾರ್ಯ ಆರಂಭ ಆದಂತ ಹೊತ್ತಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದಿರಿಸಿಕೊಂಡಿದೆ. ಯಾವ್ಯಾವಲ್ಲಿ ಎಷ್ಟು ಸ್ಥಾನಗಳು, ಯಾವ ಪಕ್ಷ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಬಟ್ ನಂಗೆ ಬಹಳ ಆಶ್ಚರ್ಯ ಆಗೋದು ಆರ್ಟಿಕಲ್ 370 ರದ್ದಾದ ಬಳಿಕ ಜನರ ಮನಸ್ಥಿತಿ ಬದಲಾವಣೆ ಆಗಿಲ್ಲ ಅಂತ. ಅಂದ್ರೆ 370ನೇ ಬೇಕಾಗಿತ್ತು, ವಿಶೇಷ ಸ್ಥಾನಮಾನನೇ ಬೇಕಾಗಿತ್ತು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಇಲ್ಲ, ಅದು ಹೇಳ್ತೀನಿ. ಯಾಕೆಂದ್ರೆ ಬಹಳ ಮುಖ್ಯವಾಗಿ ಏನಂತಂದ್ರೆ, ಈ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಆಯಾಯ ರಾಜ್ಯಗಳಿಗೆ ಒಂದೋ ಭಾರತದ ಜೊತೆ ಸೇರ್ಬೋದು, ಒಂದೋ ಪಾಕಿಸ್ತಾನದ ಜೊತೆ ಸೇರ್ಬೋದು, ಇಲ್ಲ ಸ್ವತಂತ್ರವಾಗಿ ಇರಬಹುದು ಅಂತ ಹೇಳಿರುತ್ತೆ. 5 ಸಂಸ್ಥಾನಗಳು ಸ್ವತಂತ್ರವಾಗಿರೋದಕ್ಕೆ ಜುನಾಗಢ, ಹೈದರಾಬಾದ್ ಇದೆಲ್ಲ ನಾವು ಸ್ವತಂತ್ರವಾಗಿರ್ತೀವಿ ಅಂತ ಹೇಳುತ್ತೆ. ಈವನ್ ಕಾಶ್ಮೀರ್, ಜುನಾಗಢ, ಹೈದರಾಬಾದನ್ನು ಪಟೇಲರು ಸೇರಲೇಬೇಕು ಅಂತೇಳಿ ಸೇರಿಸ್ಕೊಂಡ್ಬಿಡ್ತಾರೆ ಬ್ರಿಟಿಷರ ವಿರುದ್ಧವಾಗಿ. ಅದು ಭಾರತ ಇವತ್ತು ಉಳಿಯೋದಕ್ಕೆ ಸಾಧ್ಯವಾಯಿತು. ಜಮ್ಮು ಕಾಶ್ಮೀರದಲ್ಲಿ ಏನಾಗುತ್ತೆ, ಹರಿಸಿಂಗ್ ಅನ್ನೋನು ಅಲ್ಲಿಯ ರಾಜ ಆಗಿರ್ತಾನೆ. ಆ ಕಡೆಯಿಂದ ಪಾಕಿಸ್ತಾನಿಗಳ ಕಿರಿಕಿರಿಗಳು ಜಾಸ್ತಿ ಆಗತ್ತೆ. ಆಗ ಹರಿಸಿಂಗ್ ಬಂದು ಸರೆಂಡರ್ ಆಗ್ತಾನೆ ಭಾರತಕ್ಕೆ. ಸರೆಂಡರ್ ಆಗುವಾಗ ನೆಹರು ಆ್ಯಂಡ್ ಪಟೇಲರು ಸಹಾಯ ಮಾಡ್ತಾರೆ. ಆಮೇಲೆ ಅದು ಬೇರೆ ಬೇರೆ ಕಾರಣಗಳಿಗಾಗಿ ಅದು ಈ ಫಾರೂಕ್ ಅಬ್ದುಲ್ಲಾ ಅವರ ತಂದೆ ಶೇಖ್ ಅಬ್ದುಲ್ಲಾನ ಅಲ್ಲಿಯ ಮುಖ್ಯಮಂತ್ರಿನಾಗಿ ಮಾಡ್ತಾರೆ. ಇದೆಲ್ಲವೂ ಕೂಡ ಸ್ವಲ್ಪ ಬೇರೆ ಬೇರೆ ಕಾರಣದಲ್ಲಿ ಅವಾಂತರಗಳಿಗೆ ಕಾರಣವಾಗುತ್ತೆ. ಕಾಶ್ಮೀರಂ CM ಅಭ್ಯರ್ಥಿ ಆಗಿರೋ ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಅವರ ಮಗ, ಶೇಖ್ ಅಬ್ದುಲ್ಲಾ ಅವರ ಮೊಮ್ಮಗ. ಈಗ ಜಸ್ಟ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಗರ್ಬಾಲ್, ಬುಡ್ಗಾಮ್ನಲ್ಲಿ ಒಮರ್ಗೆ ಮುನ್ನಡೆ. ಕಾಶ್ಮೀರ CM ಅಭ್ಯರ್ಥಿ ಆಗಿದ್ದಾರೆ. 2 ಕ್ಷೇತ್ರದಲ್ಲೂ ಒಮರ್ ಅಬ್ದುಲ್ಲಾಗೆ ಮುನ್ನಡೆ. ಇವರ ತಂಗಿಯನ್ನು ಸಚಿನ್ ಪೈಲಟ್ ಮದುವೆ ಆಗಿದ್ರು. ಈಗ ಡಿವೋರ್ಸ್ ಆಗಿದೆ. ಐತಿ ಗರ್ಬಾಲ್, ಬುಡ್ಗಾಮ್ನಲ್ಲಿ ಕಾಶ್ಮೀರ CM ಅಭ್ಯರ್ಥಿ
ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ ನೋಡಿ NC ಅಂತ ಬರ್ತಾ ಇದೆಯಲ್ಲ, ನ್ಯಾಷನಲ್ ಕಾನ್ಫರೆನ್ಸ್ 16 ಸೀಟ್ಗಳನ್ನು ಗೆದ್ದುಕೊಂಡಿದೆ. ಕಾಂಗ್ರೆಸ್ 6 ಸೀಟ್ಗಳನ್ನು ಗೆದ್ದುಕೊಂಡಿದೆ. ಈಗಲೂ ದೊಡ್ಡ ಮಟ್ಟದಲ್ಲಿ ಏನಾಗಿಲ್ಲ ಅವರು. 16 ಪ್ಲಸ್ BJP ಏಕಮೇವ 20 ಇದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಇಂಡಿಗೆ ಮುನ್ನಡೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. NC 16, ಕಾಂಗ್ರೆಸ್ 5, ಬಿಜೆಪಿ 15. PDP 3, ಇತರರು 3 ಸ್ಥಾನದಲ್ಲಿ ಮುನ್ನಡೆ ಕಾಯ್ದಿರಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದ ಫಲಿತಾಂಶ ಏನಾಗಬಹುದು ಅನ್ನುವಂಥ ಕುತೂಹಲದ ಬೆನ್ನಿಗೆ ಮತ ಎಣಿಕೆ ಕಾರ್ಯ ಆರಂಭ ಆದಂತ ಹೊತ್ತಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದಿರಿಸಿಕೊಂಡಿದೆ. ಯಾವ್ಯಾವಲ್ಲಿ ಎಷ್ಟು ಸ್ಥಾನಗಳು, ಯಾವ ಪಕ್ಷ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಬಟ್ ನಂಗೆ ಬಹಳ ಆಶ್ಚರ್ಯ ಆಗೋದು ಆರ್ಟಿಕಲ್ 370 ರದ್ದಾದ ಬಳಿಕ ಜನರ ಮನಸ್ಥಿತಿ ಬದಲಾವಣೆ ಆಗಿಲ್ಲ ಅಂತ. ಅಂದ್ರೆ 370ನೇ ಬೇಕಾಗಿತ್ತು, ವಿಶೇಷ ಸ್ಥಾನಮಾನನೇ ಬೇಕಾಗಿತ್ತು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಇಲ್ಲ, ಅದು ಹೇಳ್ತೀನಿ. ಯಾಕೆಂದ್ರೆ ಬಹಳ ಮುಖ್ಯವಾಗಿ ಏನಂತಂದ್ರೆ, ಈಗ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಆಯಾಯ ರಾಜ್ಯಗಳಿಗೆ ಒಂದೋ ಭಾರತದ ಜೊತೆ ಸೇರ್ಬೋದು, ಒಂದೋ ಪಾಕಿಸ್ತಾನದ ಜೊತೆ ಸೇರ್ಬೋದು, ಇಲ್ಲ ಸ್ವತಂತ್ರವಾಗಿ ಇರಬಹುದು ಅಂತ ಹೇಳಿರುತ್ತೆ. 5 ಸಂಸ್ಥಾನಗಳು ಸ್ವತಂತ್ರವಾಗಿರೋದಕ್ಕೆ ಜುನಾಗಢ, ಹೈದರಾಬಾದ್ ಇದೆಲ್ಲ ನಾವು ಸ್ವತಂತ್ರವಾಗಿರ್ತೀವಿ ಅಂತ ಹೇಳುತ್ತೆ. ಈವನ್ ಕಾಶ್ಮೀರ್, ಜುನಾಗಢ, ಹೈದರಾಬಾದನ್ನು ಪಟೇಲರು ಸೇರಲೇಬೇಕು ಅಂತೇಳಿ ಸೇರಿಸ್ಕೊಂಡ್ಬಿಡ್ತಾರೆ ಬ್ರಿಟಿಷರ ವಿರುದ್ಧವಾಗಿ. ಅದು ಭಾರತ ಇವತ್ತು ಉಳಿಯೋದಕ್ಕೆ ಸಾಧ್ಯವಾಯಿತು. ಜಮ್ಮು ಕಾಶ್ಮೀರದಲ್ಲಿ ಏನಾಗುತ್ತೆ, ಹರಿಸಿಂಗ್ ಅನ್ನೋನು ಅಲ್ಲಿಯ ರಾಜ ಆಗಿರ್ತಾನೆ. ಆ ಕಡೆಯಿಂದ ಪಾಕಿಸ್ತಾನಿಗಳ ಕಿರಿಕಿರಿಗಳು ಜಾಸ್ತಿ ಆಗತ್ತೆ. ಆಗ ಹರಿಸಿಂಗ್ ಬಂದು ಸರೆಂಡರ್ ಆಗ್ತಾನೆ ಭಾರತಕ್ಕೆ. ಸರೆಂಡರ್ ಆಗುವಾಗ ನೆಹರು ಆ್ಯಂಡ್ ಪಟೇಲರು ಸಹಾಯ ಮಾಡ್ತಾರೆ. ಆಮೇಲೆ ಅದು ಬೇರೆ ಬೇರೆ ಕಾರಣಗಳಿಗಾಗಿ ಅದು ಈ ಫಾರೂಕ್ ಅಬ್ದುಲ್ಲಾ ಅವರ ತಂದೆ ಶೇಖ್ ಅಬ್ದುಲ್ಲಾನ ಅಲ್ಲಿಯ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ. ಇದೆಲ್ಲವೂ ಕೂಡ ಸ್ವಲ್ಪ ಬೇರೆ ಬೇರೆ ಕಾರಣದಲ್ಲಿ ಅವಾಂತರಗಳಿಗೆ ಕಾರಣವಾಗುತ್ತೆ. ಕಾಶ್ಮೀರಂ CM ಅಭ್ಯರ್ಥಿ ಆಗಿರೋ ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಅವರ ಮಗ, ಶೇಖ್ ಅಬ್ದುಲ್ಲಾ ಅವರ ಮೊಮ್ಮಗ. ಈಗ ಜಸ್ಟ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಗರ್ಬಾಲ್ ಬುಡ್ಗಾಮ್ನಲ್ಲಿ ಒಮರ್ಗೆ ಮುನ್ನಡೆ. ಕಾಶ್ಮೀರ CM ಅಭ್ಯರ್ಥಿ ಆಗಿದ್ದಾರೆ. 2 ಕ್ಷೇತ್ರದಲ್ಲೂ ಒಮರ್ ಅಬ್ದುಲ್ಲಾಗೆ ಮುನ್ನಡೆ. ಇವರ ತಂಗಿಯನ್ನು ಸಚಿನ್ ಪೈಲಟ್ ಮದುವೆ ಆಗಿದ್ರು. ಈಗ ಡಿವೋರ್ಸ್ ಆಗಿದೆ. ಗರ್ಬಾಲ್ ಬುಡ್ಗಾಮ್ನಲ್ಲಿ ಕಾಶ್ಮೀರ CM ಅಭ್ಯರ್ಥಿ ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ ನೋಡಿ NC ಅಂತ ಬರ್ತಾ ಇದೆಯಲ್ಲ, ನ್ಯಾಷನಲ್ ಕಾನ್ಫರೆನ್ಸ್ 16 ಸೀಟ್ಗಳನ್ನು ಗೆದ್ದುಕೊಂಡಿದೆ. ಕಾಂಗ್ರೆಸ್ 6 ಸೀಟ್ಗಳನ್ನು ಗೆದ್ದುಕೊಂಡಿದೆ. ಈಗಲೂ ದೊಡ್ಡ ಮಟ್ಟದಲ್ಲಿ ಏನಾಗಿಲ್ಲ ಅವರು. 16 ಪ್ಲಸ್ BJP ಏಕಮೇವ 20 ಇದೆ.